ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಳ ಬುಧ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ. ಕುಂಭರಾಶಿಯ ಸೆಪ್ಟೆಂಬರ್ ತಿಂಗಳ ಭವಿಷ್ಯವನ್ನು ಈಗ ಅವಲೋಕಿಸೋಣ. ಕುಂಭರಾಶಿಗೆ ಸೆಪ್ಟೆಂಬರ್ ತಿಂಗಳು ಸಾಮಾನ್ಯವಾದ ಫಲನೆ ಬರುತ್ತದೆ. ತುಂಬ ಉತ್ತಮನಲ್ಲ ಅಥವಾ ತೀರಾ ಕಳಪೆನಲ್ಲ. ಅಲ್ಲಿ ವಿಶೇಷವಾಗಿ ಒಂದು ಟ್ಯಾಗ್ಲೈನ್ ಬಂದಿದೆ, ಹಣಕಾಸು ವೃತ್ತಿ ಉತ್ತಮ, ನೆಮ್ಮದಿ ಆರೋಗ್ಯ ಮಧ್ಯಮ ಅಂತೇಳಿ. ಹಾಗಾಗಿ ಹಣಕಾಸಿಗೆ ಸಂಬಂಧಪಟ್ಟು ನಿಮಗೆ ಶುಕ್ರಾನುಗ್ರಹ ತಿಂಗಳ ಪೂರ್ತಿ ಇರುವ ಕಾರಣ ಅಂಥದ್ದೇನೋ ಕೊರತೆಗಳು ಆಗಲಿಕ್ಕಿಲ್ಲ. ಆದರೆ ಇಲ್ಲಿ ಇರತಕ್ಕಂಥ ಇತರ ಎಲ್ಲ ಗ್ರಹಗಳು ವಿರುದ್ಧವಾಗಿವೆ. ಉದಾಹರಣೆಗೆ ಅಲ್ಲಿ ರವಿ, ಮಂಗಳ, ಗುರು, ಶನಿ, ರಾಹು, ಕೇತು ಹಾಗೂ ಬುಧನೂ ಸಹ ನಿಮಗೆ ಅದು ಆಂಶಿಕವಾಗಿ ವಿರುದ್ಧವಾಗಿರುತ್ತೆ. ಹಾಗಾಗಿ ಸುಮಾರು 6 ಅಥವಾ 7 ಗ್ರಹಗಳು ನಿಮಗೆ ವಿರುದ್ಧವಾಗಿರುವಂಥ ಸ್ಥಿತಿ ನಿರ್ಮಾಣ ಆಗಿರುತ್ತೆ. ಮಧ್ಯೆ ಇರುವಂಥ ಚಂದ್ರನ ಬಲ ನಿಮಗೆ ರಕ್ಷಣೆ ಆಗಬೇಕು, ಜೊತೆಗೆ ಇರತಕ್ಕಂಥ ಶುಕ್ರನ ಬೆಂಬಲ ನಿಮಗೆ ರಕ್ಷಣೆ ಆಗಬೇಕು. ಹಾಗಾಗಿ ಶುಕ್ರ ಮತ್ತು ಚಂದ್ರರ ನಿಮಗೆ ಒಂದು ಆಶಾದಾಯಕ ಅಥವಾ ಜೀವದಾಯಕ ಒಂದು ಗ್ರಹಗಳಾಗಿರ್ತವೆ. ಉಳಿದ ಗ್ರಹಗಳು ನಿಮಗೆ ಅನೇಕ ರೀತಿಯ ಪೀಡೆಗಳನ್ನು, ಅನೇಕ ರೀತಿಯ ಪರೀಕ್ಷೆಗಳನ್ನು, ಸವಾಲುಗಳನ್ನು ತಂದೊಡ್ಡುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ನೀವು ಈ ತನುಮನ ಧನ ಅಂತ ಹೇಳಿದ್ರೆ ತನುಮನ ಧನದ ಒಂದು ಎಚ್ಚರಿಕೆಯನ್ನು ಈ ತಿಂಗಳಲ್ಲಿ ಅನುಸರಿಸಬೇಕಂತ ನಿಯಮ ಇರುತ್ತೆ. ಅಲ್ಲಿ ರವಿಯು ನಿಮಗೆ ಆತನು ಸಪ್ತಮ ಮತ್ತು ಅಷ್ಟಮದಲ್ಲಿ ಬರುವಂಥ ಕಾರಣವಾಗಿ ಅಲ್ಲಿ ನಿಮಗೆ ಈ ಕೌಟುಂಬಿಕ ಕಲಹಗಳು ಈ ಕಾಲದಲ್ಲಿ ಜಾಸ್ತಿ ಬರ್ಬೋದಾಗಿದೆ. ಈಗಾಗಲೇ ಇದ್ದಂಥ ಕೌಟುಂಬಿಕ ಸಮಸ್ಯೆಗಳು ಇನ್ನು ಬೆಂಕಿಗೆ ತುಪ್ಪ ಸುರಿದಂತೆ ಗಂಡ ಹೆಂಡತಿಯರ ಮಧ್ಯನೋ, ತಂದೆ ಮಕ್ಕಳ ಮಧ್ಯನೋ ಅಥವಾ ಇನ್ನಿತರ ಬಾಂಧವರ ಮಧ್ಯನೋ ಆ ಬಾಂಧವ್ಯಕ್ಕೆ ಕೊರತೆ ಬರ್ಬೋದು. ಅಥವಾ ಹಣಕಾಸಿಗೆ ಸಂಬಂಧಪಟ್ಟದ್ದು, ಭೂಮಿಗೆ ಸಂಬಂಧಪಟ್ಟದ್ದು ಯಾವುದೋ ವಿವಾದಗಳಿದ್ರೆ ಆ ವಿವಾದಗಳು ಈಗ ಸ್ವಲ್ಪ ಹೆಚ್ಚು ಉಲ್ಬಣ ಆಗುವಂಥದ್ದು. ಕೆಲವೊಮ್ಮೆ ಹೊಡೆದಾಟ ಬಡಿದಾಟದಂತಹ ಒಂದು ಘಟನೆಗಳು ಸಹ ಕೆಲವೊಂದು ಭಾಗದಲ್ಲಿ ಕೆಲವೊಂದು ಕುಂಭರಾಶಿಯವರಿಗೆ ಅನುಭವಕ್ಕೆ ಬರ್ಬೋದಾಗಿದೆ. ಹಾಗಾಗಿ ತುಂಬ ಒಂದು ಸಂಯಮವನ್ನು, ತಾಳ್ಮೆಯನ್ನು ಕಾಪಾಡಿಕೊಳ್ಬೇಕಾದ ಅವಶ್ಯಕತೆ ಇರುತ್ತೆ ಕುಂಭರಾಶಿಯವರಿಗೆ. ಅದೇ ರೀತಿ ಈ ಒಂದು ಯಂತ್ರ ವಾಹನವನ್ನು ಚಲನೆ ಮಾಡೋರು ಯಾರು ಕುಂಭರಾಶಿಯವರಿದ್ದರೆ ಅದರಲ್ಲಿ ಸಹ ಸಣ್ಣ ಪುಟ್ಟ ಅವಘಡಗಳು, ಅಪಘಾತಗಳು ಆಗ್ಬೋದು ಸಾಧ್ಯ ಇರುತ್ತೆ. ಅಲ್ಲಿ ನಿಮಗೆ ರವಿ, ಮಂಗಳ ಇವರು ನಿಮಗೆ ಕೊರತೆ ಆಗಿರ್ತಾರೆ. ಅಲ್ಲದೆ ಈ ರಾಹು, ಕೇತುಗಳು ಸಹ ನಿಮಗೆ ವಿರುದ್ಧವಾಗಿರೋ ಕಾರಣ ಅಂಥ ಒಂದು ಯಂತ್ರ ವಾಹನ ಚಲನೆಯಲ್ಲಿ ಸಹ ನಿಮಗೆ ವಿವಿಧ ರೀತಿಯ ಸಣ್ಣ ಪುಟ್ಟ ಅವಘಡಗಳಾಗಲಿ ಅಥವಾ ಯಾವುದೇ ರೀತಿಯ ಒಂದು ಅಲ್ಲಿ ಯಂತ್ರ ವಾಹನಗಳೇನಾದರೂ ಬ್ರೇಕ್ ಡೌನ್ ಆಗಿ ಅದರಿಂದ ನಿಮಗೆ ತೊಂದರೆಗಳಾಗುವಂಥದ್ದು ಎಲ್ಲ ಸಾಧ್ಯತೆ ಇರುತ್ತೆ. ಹಾಗಾಗಿ ಅದರ ಚಾಲನೆ ಮಾಡುವಂಥ ವೃತ್ತಿಯಲ್ಲಿ ಇರುವಂಥವ್ರು ಅಥವಾ ಅದನ್ನು ನೀವು ದೈನಂದಿನ ಚಾಲನೆ ಮಾಡೋರು ಸಹ ಆ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ಗಮನಿಸಬಹುದು. ಜೊತೆಗೆ ಯಾವುದೇ ರೀತಿಯ ಸೇಫ್ಟಿ ರೂಲ್ಸನ್ನು ನೀವು ನೆಗ್ಲೆಕ್ಟ್ ಮಾಡಬೇಡಿ. ಅದು ಯಾವುದೇ ಯಂತ್ರ ವಾಹನ ಉಪಕರಣ ಇರಲಿ, ವಿದ್ಯುತ್ ಉಪಕರಣ ಯಾವುದೇ, ಅಥವಾ ಮನೆಯಲ್ಲಿ ಉಪಯೋಗ ಮಾಡುವಂಥ ಮಿಕ್ಸಿ, ಐರನ್ ಬಾಕ್ಸ್ ಯಾವುದೇ ಇರ್ಬೋದು, ಅದು ಎಲ್ಲದಕ್ಕೂ ನಾವು ಸೇಫ್ಟಿ ರೂಲ್ಸ್ ಅಂತ ಬೇಕು, ಅದು ಬೇಕಾಗುತ್ತೆ. ನೀವು ಅನಾವಶ್ಯಕವಾಗಿ ಕೆಲವೊಮ್ಮೆ ಸ್ವಿಚ್ ಆನ್ ಮಾಡಿಕೊಂಡು ಮರೆತು ಬಿಡ್ತೀರಾ, ಗ್ಯಾಸ್ ಆನ್ ಮಾಡಿಕೊಂಡು ಮತ್ತೆ ಮರೆತು ಬಿಟ್ಟಿದ್ದೀರಾ, ಅವೆಲ್ಲ ಆಗುತ್ತೆ. ಹಾಗಾಗಿ ಅಂಥದ್ದೆಲ್ಲ ಅವಘಡಗಳಿಗೆ ನಾನಾ ಕಾರಣಗಳಿರ್ತವೆ, ಆಕಸ್ಮಿಕವಾಗಿ ಆಗುತ್ತೆ, ಕೆಲವೊಮ್ಮೆ ಅಜಾಗರೂಕತೆ ಆಗುತ್ತೆ. ಹಾಗಾಗಿ ಅಂಥ ಅಜಾಗರೂಕತೆಗೆ ಅಥವಾ ಯಾವುದೇ ರೀತಿಯ ಸೇಫ್ಟಿ ರೂಲ್ಸನ್ನು ವಯೋಲೇಟ್ ಮಾಡೋದಕ್ಕಾಗಲಿ ಅಥವಾ ಟ್ರಾಫಿಕ್ ರೂಲ್ಸನ್ನು ವಯೋಲೇಟ್ ಮಾಡೋದು ಇಂಥ ಸಾಹಸಗಳಿಗೆಲ್ಲ ಕೈ ಹಾಕಬಾರ್ದು. ಅವೆಲ್ಲ ನಿಮಗೆ ತೊಂದರೆ ಅಥವಾ ಅಪಾಯಗಳನ್ನು ತಂದುಕೊಡುವಂಥ ಸಾಧ್ಯತೆ ಇರುತ್ತೆ ಈ ಕುಂಭರಾಶಿಯವರಿಗೆ. ಹಾಗೆಯೇ ಅಲ್ಲಿ ನೆಮ್ಮದಿ ಮತ್ತು ಆರೋಗ್ಯಕ್ಕೆ ಮಧ್ಯಮ ಅಂತ ಹೇಳಿದೆ. ನೆಮ್ಮದಿ ಅಂದರೆ ಮನಸ್ಸಲ್ಲಿ ನೆಮ್ಮದಿ. ಆಗಲೇ ಹೇಳಿದ್ದೇನೆ, ಕೌಟುಂಬಿಕ ಕಲಹ ಬರುತ್ತೆ, ಗಂಡ ಹೆಂಡತಿಯರ ಮಧ್ಯೆ, ತಂದೆ ಮಕ್ಕಳ ಮಧ್ಯೆ ಅಥವಾ ಬಾಂಧವರ ಜೊತೆಗೆ ಅಥವಾ ದಾಯಾದಿಗಳ ಮಧ್ಯೆ, ಅಣ್ಣ ತಮ್ಮಂದಿರ ಮಧ್ಯೆ, ಸೋದರರ ಮಧ್ಯೆ ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ತಿಂಗಳ ಪೂರ್ತಿ ನೀವು ಹೆಚ್ಚಿನ ಸಂಯಮವನ್ನು ಕಾಪಾಡಿಕೊಳ್ಬೇಕು. ಜೊತೆಗೆ ಆದಷ್ಟು ನಿಮ್ಮ ಮಾತಿನಲ್ಲಿ ನಿಗಾ ಬೇಕು. ನಿಮ್ಮದೇ ಮಾತಿನಿಂದ ಅಲ್ಲಿ ಕಲಹ ಸ್ಟಾರ್ಟ್ ಆಗುತ್ತೆ ಅಥವಾ ನಿಮ್ಮದೇ ತಪ್ಪಿನಿಂದ ಕೆಲವೊಮ್ಮೆ ಕಲಹ ಸ್ಟಾರ್ಟ್ ಆಗುತ್ತೆ, ಅಥವಾ ಇತರರ ತಪ್ಪಿದ್ದರಲ್ಲಿ ನೀವು ಮತ್ತೆ ಅಲ್ಲಿ ವಿಲನ್ಗಳು ಅಥವಾ ನೀವು ವಿಕ್ಟಿಮೈಸ್ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಮಾತಿನ ಬಗ್ಗೆ, ಕಲಹದ ಬಗ್ಗೆ ಎಚ್ಚರಬೇಕು. ಹಾಗಾಗಿ ಮನಸ್ಸಲ್ಲಿ ಸ್ವಲ್ಪ ನೆಮ್ಮದಿಯ ಕೊರತೆ ಇರುತ್ತೆ. ಇನ್ನು ಆರೋಗ್ಯದಲ್ಲಿ ಸಹ ಹಾಗೆ. ಆರೋಗ್ಯದಲ್ಲಿ ಸಹ ನಿಮಗೆ ಅಲ್ಲಿ ಹೆಚ್ಚಿನ ಗ್ರಹಗಳ ಬೆಂಬಲ ನಿಮಗೆ ಅಷ್ಟು ಇರುವುದಿಲ್ಲ. ಅಲ್ಲಿ ಹೆಚ್ಚಿನ ಗ್ರಹಗಳು ಅಂದರೆ 6 ಅಥವಾ 7 ಗ್ರಹಗಳು ನಿಮಗೆ ವಿರುದ್ಧವಾಗುವ ಪರಿಸ್ಥಿತಿ ಕಾರಣ ನಿಮಗೆ ಈಗಾಗಲೇ ಯಾರಿಗೆ BP ಇದೆ, ಶುಗರ್ ಇದೆ, ಅಸ್ತಮ ಇದೆ, ಅಲರ್ಜಿ ಇದೆ ಅಥವಾ ಇನ್ನಿತರ ಹೈಪರ್ ಟೆನ್ಷನ್, ಹಾರ್ಟ್ ಪ್ರಾಬ್ಲಮ್ ಎಲ್ಲ ಇರುತ್ತೆ, ಅಂಥವರು ನಿಮ್ಮ ಆರೋಗ್ಯದ ಬಗ್ಗೆ ನೆಗ್ಲೆಕ್ಟ್ ಅಂತೂ ಮಾಡಬೇಡಿ. ನಿಮ್ಮ ಕಾಳಜಿಯನ್ನು ವಹಿಸಬೇಕು. ಶರೀರ ಮಾಧ್ಯಮಂ ಖಲು ಧರ್ಮ ಸಾಧನಂ ಅಂದರೆ ಅವರವರ ಒಂದು ಆರೋಗ್ಯವನ್ನು ಕಾಪಾಡಿಕೊಳ್ಳೋದು ಅವರ ಒಂದು ಪ್ರಥಮ ಕರ್ತವ್ಯ. ಯಾವುದೇ ದೇವರ ಪೂಜೆ ಅಥವಾ ಪುನಸ್ಕಾರ ಮಾಡೋ ಮೊದಲು ನಿಮ್ಮ ಈ ದೇಹ ಎಂಬ ಉಪಕರಣ, ದೇವರು ಕೊಟ್ಟಂತಹ ಈ ಒಂದು ಉಪಕರಣವನ್ನು ನಾವು ಸುಸ್ಥಿತಿಯಲ್ಲಿ ಇಡುವಂಥದ್ದು ಪ್ರತಿಯೊಬ್ಬರ ಕರ್ತವ್ಯ. ಹಾಗಾಗಿ ನಿಮ್ಮ ಕರ್ತವ್ಯವನ್ನು ಪಾಲನೆ ಮಾಡಬೇಕು. ಆರೋಗ್ಯದ ಬಗ್ಗೆ ತುಂಬ ಕಾಳಜಿ ಬೇಕು. ಆರೋಗ್ಯವನ್ನು ನೆಗ್ಲಿಜೆನ್ಸ್ ಮಾಡಿದಾಗಲಿ ಅಥವಾ ಸಣ್ಣ ಪುಟ್ಟ ಏನು ತೊಂದರೆ ನನಗೇನು ಆಗಲಿಕ್ಕಿಲ್ಲ ಅನ್ನೋದು ಕೆಲವರಿಗೆ ಬಂಡ ಧೈರ್ಯವನ್ನು ಬರುತ್ತೆ. ಅಂಥ ಬಂಡ ಧೈರ್ಯ ಮಾಡದೆ ಸೂಕ್ತ ಕಾಲದಲ್ಲಿ ವೈದ್ಯಕೀಯ ಚಿಕಿತ್ಸೆ, ವೈದ್ಯಕೀಯ ತಪಾಸಣೆ ಮಾಡಿಕೊಂಡು ನಿಮಗೆ ಬಂದಂಥ ಸಮಸ್ಯೆಗೆ ನೀವೊಂದು ಸೂಕ್ತವಾದ ನಿವಾರಣೆಯನ್ನು ಮಾಡಿಕೊಳ್ಬೇಕು. ಸ್ವಯಂ ವೈದ್ಯ ಎಲ್ಲ ಮಾಡಲಿಕ್ಕೆ ಹೋಗೋದು ಒಳ್ಳೆಯದಲ್ಲ. ಹಾಗಾಗಿ ಯಾವಾಗಲೂ ಸಾಡೆ ಸಾತಿ ಒಂದು ಪೀಕ್ ಹಂತದಲ್ಲಿದ್ದಿರೋ, ಸಾಡೆ ಸಾತಿ ಒಂದು ಪೂರ್ಣ ಪ್ರಮಾಣದಲ್ಲಿರೋ ಕಾರಣ
ನೀವು ಆರೋಗ್ಯದ ಬಗ್ಗೆ ನೆಗ್ಲಿಜೆನ್ಸನ್ನು ಮಾಡ್ಬೋದು. ಬಂದಂತಹ ಅನಾರೋಗ್ಯಕ್ಕೆ ನೀವು ಸೂಕ್ತವಾದ ಒಂದು ವೈದ್ಯಕೀಯ ತಪಾಸಣೆ ಮಾಡ್ಕೊಳ್ಬೋದು. ಇನ್ನು ಕೆಲವರಿಗೆ ಆರೋಗ್ಯವಂತರಿಗೆ ಸಹ ಈ ಕಾಲದಲ್ಲಿ ನೀರಿನಿಂದ, ಆಹಾರ ದೋಷದಿಂದ ಅಥವಾ ಹವಾಮಾನ ವೈಪರೀತ್ಯದಿಂದಲೂ ಏನಾದರೂ ಆರೋಗ್ಯದಲ್ಲಿ ಸಮಸ್ಯೆಗಳು ಬರ್ಬೋದು. ಅದಕ್ಕೂ ಹಾಗೆ ನೀವು ಸೂಕ್ತವಾದ ಒಂದು ಔಷಧೋಪಚಾರ, ಚಿಕಿತ್ಸೆ, ಪಥ್ಯ ಇತ್ಯಾದಿಗಳನ್ನು ಮಾಡಬೇಕಾಗತ್ತೆ ಆರೋಗ್ಯದ ಕಡೆಗೆ. ಹಾಗಾಗಿ ಈ ಸೆಪ್ಟೆಂಬರ್ ತಿಂಗಳಲ್ಲಿ ನಿಮಗೆ ಹಲವಾರು ಸವಾಲುಗಳು ಬರ್ತದೆ, ಹಲವಾರು ಸಂಕಷ್ಟಗಳು ಬರ್ಬೋದು, ಹಲವಾರು ಕಲಹದ ವಾತಾವರಣ ಬರ್ಬೋದು. ಜೊತೆಗೆ ನೀವು ಅಂದುಕೊಂಡಂತೆ ಇದ್ದಂತಹ ಕೆಲವೊಂದು ವಿಚಿತ್ರ ಬೆಳವಣಿಗೆಗಳು ಸಹ ನಿಮ್ಮ ಜೀವನದಲ್ಲಿ ಈಗ ಆಗುವಂಥ ಸಾಧ್ಯತೆ ಬರುತ್ತೆ. ಹಾಗಾಗಿ ಸೆಪ್ಟೆಂಬರ್ ತಿಂಗಳು ನಿಮಗೆ ಅಷ್ಟೊಂದು ಉತ್ತಮವಾದ ತಿಂಗಳಲ್ಲ. ಹಣಕಾಸು ಇದ್ದರೆ ಸಾಲೋದಿಲ್ಲ. ಮನುಷ್ಯನಿಗೆ ಹಣದಷ್ಟೇ ನೆಮ್ಮದಿನೂ ಬೇಕು, ಆರೋಗ್ಯನೂ ಬೇಕು, ಮನಸ್ಸಿಗೆ ಮನಃಶಾಂತಿನೂ ಬೇಕಾಗುತ್ತೆ. ಹಾಗಾಗಿ ಹಣಕ್ಕೆ ಅಷ್ಟೇನು ಕೊರತೆ ಬರಲಿಕ್ಕಿಲ್ಲ. ಶುಕ್ರನು ನಿಮಗೆ ವರದಾಯಕನಾಗಿ ತಿಂಗಳು ಪೂರ್ತಿ ಆತನು ಕಾಪಾಡ್ತಾನೆ. ಶುಕ್ರನ ಅನುಗ್ರಹ ನಿಮಗೆ ತಿಂಗಳು ಪೂರ್ತಿ ಇರಲಿದೆ. ಹಾಗಾಗಿ ನಿಮ್ಮ ವೃತ್ತಿ, ಉದ್ಯೋಗ ಅಥವಾ ಹಣಕಾಸಿಗೆ ಸಂಬಂಧಪಟ್ಟ ದೊಡ್ಡ ಸವಾಲುಗಳು ಬರಲಿಕ್ಕಿಲ್ಲ. ಆದರೆ ವೈಯಕ್ತಿಕ ಜೀವನಕ್ಕಾಗಿ, ಜೊತೆಗೆ ಮನಸ್ಸಿಗೆ ಸಂಬಂಧಪಟ್ಟು, ಆರೋಗ್ಯಕ್ಕೆ ಸಂಬಂಧಪಟ್ಟ ಸವಾಲುಗಳು, ಸಂಕಷ್ಟಗಳು ಬರ್ಬೋದು. ಜೊತೆಗೆ ಆಕಸ್ಮಿಕವಾಗಿ ನಡೆಯುವಂಥ ಕೆಲವು ಘಟನೆಗಳು ನಿಮಗೆ ತೊಂದರೆಯನ್ನು ಉಂಟು ಮಾಡ್ಬೋದು. ಅದು ಆಕಸ್ಮಿಕ ಅಪಘಾತ ಆಗ್ಬೋದು, ಆಕಸ್ಮಿಕವಾದ ಏನಾದರೂ ಇನ್ನಿತರ ದುರ್ಘಟನೆಗಳಾಗ್ಬೋದು. ಅವೆಲ್ಲ ನಿಮಗೆ ಮನಸ್ಸಿನ ನೆಮ್ಮದಿಯನ್ನು ಹಾಳು ಮಾಡುವಂಥ ಸಾಧ್ಯತೆ ಇರುತ್ತೆ. ಜೊತೆಗೆ ಆರೋಗ್ಯದಲ್ಲಿ ಸಹ ಹಾಗೆ ಕೆಲವೊಂದು ತುಂಬ ಏರುಪೇರುಗಳು ಬರ್ಬೋದು. ಇನ್ನು ನಿಮ್ಮ ಮನೆಯಲ್ಲಿರತಕ್ಕಂಥ ಹಿರಿಯರಿಗೆ, ಯಾರು ಕುಂಭರಾಶಿ ಇರ್ತಾರೆ ಅವರ ಮನೆಯ ಹಿರಿಯರಿಗೆ ಸಹ ಹಾಗೆ ಆರೋಗ್ಯದಲ್ಲಿ ಏರ್ಪಡ್ಬೋದು. ನೀವು ಕುಂಭರಾಶಿಯವರು ಇರ್ತಾರೆ ಅವರ ತಂದೆ ತಾಯಿಗೆ ಅಥವಾ ಅತ್ತೆ ಮಾವನರಿಗೆ ಸಹ ಆರೋಗ್ಯದಲ್ಲಿ ಏನೋ ಸಮಸ್ಯೆಗಳು ಬರ್ಬೋದು. ಅಥವಾ ಏನಾದರೂ ಒಂದು ಅಸಮಾಧಾನದ ಘಟನೆಗಳು, ಅದು ದುಃಖದ ಘಟನೆಗಳು ಸಹ ಘಟಿಸುವಂಥ ಸಾಧ್ಯತೆ ಈ ತಿಂಗಳಲ್ಲಿ ಬರ್ಬೋದಾಗಿದೆ. ಹಾಗಾಗಿ ನೀವು ನಿಮ್ಮ ತನು ಮನ ಧನದ ಒಂದು ಎಚ್ಚರಿಕೆಯಲ್ಲಿ ಇರಬೇಕಾಗತ್ತೆ. ಹಣಕಾಸಿಗೆ, ಆರೋಗ್ಯಕ್ಕೆ ಸಂಬಂಧಪಟ್ಟು ಕೆಲವೊಂದು ಸವಾಲುಗಳು ಬರ್ಬೋದು, ವೃತ್ತಿಗೆ ಸಂಬಂಧಪಟ್ಟ ಸವಾಲುಗಳು ಬರ್ಬೋದು. ಇನ್ನು ಕೆಲವೊಬ್ಬರಿಗೆ ಯಾರ್ಯಾರು ಉದ್ಯೋಗದಲ್ಲಿ ಇರ್ತಾರೆ, ಅಂದರೆ ಯಾರ್ಯಾರು ಉದ್ಯೋಗದಲ್ಲಿರುವಂಥ ಉದ್ಯೋಗಿಗಳಿಗೆ, ಅದು ಖಾಸಗಿ ಇರ್ಬೋದು, ಸರ್ಕಾರದ ಉದ್ಯೋಗದಲ್ಲಿ ಸಹ ಸವಾಲು ಸಂಕಷ್ಟ ಬರ್ಬೋದು. ಮೇಲಾಧಿಕಾರಿಗಳ ಕಿರುಕುಳ, ಮೇಲಾಧಿಕಾರಿಗಳಿಂದ ನಿಮ್ಮ ಮೇಲೆ ಏನಾದರೂ ಆರೋಪ ಆಪಾದನೆಗಳು ಬರೋದಾಗಲಿ, ಅಥವಾ ಹಿಂದೆ ಯಾರು ಬೇರೆಯವರು ಮಾಡಿದ ಒಂದು ತಪ್ಪು ನಿಮ್ಮ ಮೇಲೆ ಬರುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ. ಹಾಗಾಗಿ ಯಾರ್ಯಾರು ಉದ್ಯೋಗದಲ್ಲಿ ಇರ್ತಾರೆ, ನೌಕರರು ಇರ್ತಾರೆ, ಎಂಪ್ಲಾಯಿಗಳು ಇರ್ಬೋದು, ವರ್ಕರ್ಸ್ ಇರ್ಬೋದು, ಯಾರಿಗೂ ಈ ತಿಂಗಳಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಅಂಥ ಒಂದು ಆರೋಪಗಳಿಂದ ನೀವು ದೂರ ಇರಬೇಕು. ಜೊತೆಗೆ ಯಾವುದೇ ರೀತಿಯ ಒಂದು ಭ್ರಷ್ಟಾಚಾರಕ್ಕೆ, ಅನ್ಯಾಯಕ್ಕೆ, ಅಕ್ರಮಗಳಿಗೆ ನೀವು ಕೈ ಹಾಕಿದರೆ ತಕ್ಷಣವಾಗಿ ನಿಮ್ಮ ಮೇಲೆ ಕ್ರಮ ಬರುತ್ತೆ. ಅಥವಾ ಇನ್ನಿತರ ಜೊತೆಗೆ ನೀವು ಸೇರಿಕೊಂಡ್ರು, ನೀವು ಮಾಡದಿದ್ದರೂ ಭ್ರಷ್ಟಾಚಾರನ ಅಥವಾ ಅಕ್ರಮವನ್ನು ಮಾಡುವಂಥ ಜೊತೆಗೆ ಸೇರಿಕೊಂಡ್ರೆ ಹಾಗೆ ನಿಮ್ಮ ಮೇಲೆ ತಕ್ಷಣವಾದ ಕ್ರಮಗಳು ಬರ್ಬೋದಾಗಿದೆ. ಹಾಗಾಗಿ ಅಂಥ ಒಂದು ನಿಮಗೆ ಕಾನೂನಿನ ಕೈಗೆ ಅಥವಾ ಒಂದು ಕ್ರಮದ ಕೈಗೆ ಸಿಗುವಂಥ ಸಾಧ್ಯತೆಗಳಿರೋ ಕಾರಣ ಈ ತಿಂಗಳೇನೋ ವಿಶೇಷವಾದ ಕಾಳಜಿ ಈ ಕುಂಭರಾಶಿಯವರಿಗೆ ಬೇಕಾಗತ್ತೆ. ಇನ್ನು ಈ ಚಂದ್ರನ ಬಣ್ಣ ನಿಮಗೆ ಮಧ್ಯೆ ಮಧ್ಯೆ ಬರ್ತದೆ. ಆಗಲೇ ಹೇಳಿದರೆ 15 ದಿನಾಂಕಗಳಲ್ಲಿ ನಿಮಗೆ ಚಂದ್ರನ ಒಂದು ಬೆಂಬಲ ಬರ್ತದೆ. ಆ ಒಂದು ಮಧ್ಯೆ ಬರುವಂಥ ಚಂದ್ರನ ಬೆಂಬಲ ಇರುವಂಥ ಡೇಟ್ಗಳನ್ನ ಗಮನಿಸ್ಕೊಳ್ಳಿ. ಆ ಒಂದು ಉತ್ತಮವಾದ ದಿನಗಳನ್ನು ಆಯ್ಕೆ ಮಾಡಿಕೊಳ್ಳಿ. ಯಾವ ಮಧ್ಯೆ ಬರುವಂಥ ದಿನಗಳಲ್ಲಿ ಒಂದು ಒಳ್ಳೆಯ ಫಲಗಳು ಬರ್ತಾ ಇರ್ತದೆ, ಯಾವ ದಿನಗಳು ಸ್ವಲ್ಪ ತುಂಬ ಕೆಟ್ಟ ಫಲಗಳು ಬರ್ತದೆ, ಅದನ್ನು ಸ್ವಲ್ಪ ಗಮನದಲ್ಲಿಟ್ಕೊಂಡ್ರೆ ನೀವು ಮುನ್ನೆಚ್ಚರಿಕೆಯನ್ನು ಪಡೀಲಿಕ್ಕೆ ಒಳ್ಳೆಯದಾಗುತ್ತೆ. ಸೆಪ್ಟೆಂಬರ್ 1, 2, 3 ಆ ನಿರಂತರವಾಗಿ 3 ದಿನಗಳು ನಿಮಗೆ ಚಂದ್ರನ ಬೆಂಬಲ ಇರುತ್ತೆ. ಗಮನಿಸ್ಕೊಳ್ಳಿ, ಆ ಚಂದ್ರನ ಬೆಂಬಲ, ಅಪರೂಪಕ್ಕೆ ಬರುವಂಥ ಚಂದ್ರನ ಬೆಂಬಲ 1, 2, 3ರಲ್ಲಿ ನಿಮಗೆ ಸಿಗ್ತಾ ಇದೆ. ಆ 3 ದಿನಗಳು ನಿಮಗೆ ಇಷ್ಟಾರ್ಥ ಸಿದ್ಧಿಯನ್ನು, ಲಾಭವನ್ನು, ಆರೋಗ್ಯವನ್ನು, ಸುಖವನ್ನು ತಂದುಕೊಳ್ಳದೆ ಯಾವುದೇ ರೀತಿಯ ಕೆಲಸ ಕಾರ್ಯಗಳ ಆರಂಭಕ್ಕೆ, ಯಾವುದೇ ಕೊಡುಕೊಳ್ಳುವ ವ್ಯವಹಾರಕ್ಕೆ, ಒಪ್ಪಂದ ಸಹಿ ಮಾಡಲಿಕ್ಕೆ ಅಥವಾ ಇನ್ನಿತರದ ಪ್ರಮುಖವಾದ ಕೆಲಸ ಕಾರ್ಯಗಳನ್ನು ಸೆಪ್ಟೆಂಬರ್ 1, 2, 3ರಲ್ಲಿ ನೀವು ಮಾಡ್ಬೋದಾಗಿದೆ. ಹಾಗಾಗಿ 3 ದಿನಗಳಲ್ಲಿ ನಿಮಗೆ ಮನಸ್ಸಿಗೆ ನೆಮ್ಮದಿ ಇರುವಂಥ ಘಟನೆಗಳು, ಹಣಕಾಸಿನವರು ಉತ್ತಮ ಆರೋಗ್ಯ ಸುಧಾರಣೆ, ಬಂಧು ಬಾಂಧವರಿಗೆ ಉತ್ತಮ ಬಾಂಧವ್ಯ ಬೆರೆಯುವಂಥದ್ದು, ಈ ರೀತಿ ಅನೇಕ ಶುಭ ಘಟನೆಗಳು 1, 2, 3ರಲ್ಲಿ ಆಗ್ತದೆ. ಆ ಬಳಿಕ ಸೆಪ್ಟೆಂಬರ್ 4, 5, 6 ಅಷ್ಟೇನು ಉತ್ತಮ ಇಲ್ಲ. 4, 5, 6ರಲ್ಲಿ ತುಂಬ ಮುನ್ನೆಚ್ಚರಿಕೆ ಬೇಕು. ಕಲಹ ಆಗುತ್ತೆ, ಜಗಳ ಆಗುತ್ತೆ, ಅಥವಾ ಮಾತಿನ ಚಕಮಕಿ ಆಗುತ್ತೆ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರ್ಪಡ್ಬೋದು. ಈಗಾಗಲೇ ಇದ್ದಂಥ ಆರೋಗ್ಯದ ಸಮಸ್ಯೆ ಅದು ಹೆಚ್ಚಳ ಆಗುವಂಥದ್ದು, ಜೊತೆಗೆ ಆರ್ಥಿಕವಾಗಿ ಏನಾದರೂ ಕಷ್ಟ ನಷ್ಟಗಳಾಗುವಂಥದ್ದು, ಅನಿರೀಕ್ಷಿತ ಖರ್ಚುಗಳು ಬರುವಂಥದ್ದು, ಈ ರೀತಿ. ಹಾಗಾಗಿ ಹಣ ಮತ್ತು ನಿಮ್ಮ ಆರೋಗ್ಯ ಮತ್ತು ಮನಸ್ಸು, ತನು ಮನ ಧನದ ಒಂದು ಸಂಯಮವನ್ನು ಈ 4, 5, 6 ಈ 3 ದಿನಗಳನ್ನು ನೀವು ಕಾಪಾಡಿಕೊಳ್ಬೇಕಾಗತ್ತೆ. ಆ ಬಳಿಕ 7, 8 ನಿಮ್ಮ ಪಾಲಿಗೆ ಸಹ ಅಷ್ಟೇನು ಉತ್ತಮವಾಗಿ ಬರ್ತಾಯಿಲ್ಲ. 7, 8ನೇ ದಿನಾಂಕಗಳಲ್ಲಿ ಸಹ 7 ಮತ್ತು 8ನೇ ತಾರೀಕಲ್ಲಿ ಸಹ ಹಣಕಾಸಿನ ಖರ್ಚು ಹೆಚ್ಚಳ, ಆದಾಯದ ಕೊರತೆ, ಆಕಸ್ಮಿಕ ಧನಗಳು ಬರದೇ ಒಂದು ಆಕಸ್ಮಿಕ ಖರ್ಚುಗಳು ಬರುವಂಥದ್ದು, ಮನಸ್ಸಿಗೆ ಚಿಂತೆ ಆಗುವಂಥ ಘಟನೆಗಳು, ಅಥವಾ ಮನಸ್ಸಿಗೆ ನಿಮಗೆ ಕೆಲವೊಂದು ಅವಮಾನಕರ ಘಟನೆ ಆಗುತ್ತೆ. ಹಿರಿಯರಿಂದ ಅಥವಾ ಕಿರಿಯರಿಂದ ನಿಮ್ಮ ಮೇಲೆ ವೈರುಧ್ಯಗಳಾಗಿ ಆದರೆ ನಿಮಗೆ ಅವಮಾನಕರ ಘಟನೆಗಳು ಸಹ ಆಗುವಂಥ ಸಾಧ್ಯತೆ ಇರುತ್ತೆ 7, 8ರಲ್ಲಿ. ಇನ್ನು 9, 10, 11 ನಿಮ್ಮ ಪಾಲಿಗೆ ಉತ್ತಮ ದಿನ. 9, 10, 11 3 ದಿನಗಳು ನಿಮಗೆ ಕರ್ಮಸ್ಥಾನದಲ್ಲಿರುವಂಥ ಚಂದ್ರನು ನಿಮ್ಮ ಒಂದು ವೃತ್ತಿ, ವ್ಯಾಪಾರ, ಉದ್ಯೋಗದಲ್ಲಿ ಮುನ್ನಡೆ, ವಿಶೇಷವಾಗಿ ವ್ಯಾಪಾರಿಗಳಿಗೆ, ಉದ್ಯಮಿಗಳಿಗೆ, ಇಂಡಸ್ಟ್ರಿ ನಡೆಸೋರಿಗೆ, ಕೈಗಾರಿಕೆ, ಕೃಷಿ ಮಾಡೋರಿಗೆ ಅವರಿಗೆ ಸ್ವಲ್ಪ ನೆಮ್ಮದಿಯ ವಾತಾವರಣ ಈ 3 ದಿನಗಳಲ್ಲಿದೆ. ಹಣಕಾಸಿನವರು ಉತ್ತಮ. ನಿಮಗೆ ಬಾಕಿ ಬರಬೇಕಾದ ಪೇಮೆಂಟ್ಗಳಲ್ಲಿ ಬರುವಂಥದ್ದು, ಅಥವಾ ನಿಮ್ಮ ಸಾಲಗಳಿದ್ದರೆ ಸಾಲಗಳನ್ನು ತೀರಿಸುವಂಥ ಅವಕಾಶ. ಇನ್ನು ಕೆಲವರಿಗೆ ವಿಶೇಷವಾಗಿ ದೂರ ಪ್ರಯಾಣ ಮಾಡುವಂಥ ಅವಕಾಶ. ಇನ್ನು ಕೆಲವರಿಗೆ ವೃತ್ತಿಪರರಿಗೆ ಅಥವಾ ಉದ್ಯೋಗಿಗಳಿಗೆ ಅವರವರ ಉದ್ಯೋಗದಲ್ಲಿ ಕೆಲವರಿಗೆ ಬಡ್ತಿ, ಇನ್ಕ್ರಿಮೆಂಟ್ ಅಥವಾ ತಾತ್ಕಾಲಿಕವಾಗಿ ಏನಾದರೂ ಪರಿಹಾರಗಳು ಸಿಗುವಂಥ ಸಾಧ್ಯತೆ 9, 10, 11ರಲ್ಲಿ ಬರಲಿದೆ. ಅದನ್ನು ಸದುಪಯೋಗಪಡಿಸಿಕೊಳ್ಳಿ. ಆ ಬಳಿಕ
12-13 ನಿಮ್ಮ ಪಾಲಿಗೆ ಉತ್ತಮ ದಿನ. ಲಾಭ ಸ್ಥಾನದಲ್ಲಿ ಬರುವಂಥ ಚಂದ್ರನಿಂದಾಗಿ ಆಕಸ್ಮಿಕ ಧನಲಾಭ ಬರ್ಬೋದು. ಶುಭ ವಾರ್ತೆಗಳನ್ನು ಕೇಳ್ತೀರಾ. ಜೊತೆಗೆ ಯಾವುದೇ ರೀತಿ ಶುಭ ಸಮಾರಂಭಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ, ಉತ್ತಮವಾದ ಭೋಜನ ಆಹಾರ ಸೇವಿಸುವಂಥ ಅವಕಾಶ, ಜೊತೆಗೆ ಬಂಧು ಮಿತ್ರರ ಜೊತೆಗೆ ಉತ್ತಮ ಬಾಂಧವ್ಯ ಬೆರೆಯುವಂಥ ಅವಕಾಶ. ಈ ರೀತಿ 12 ಮತ್ತು 13ರಲ್ಲಿ ಅನೇಕ ಶುಭ ಫಲಗಳನ್ನು ಈ ಕುಂಭರಾಶಿಯವರು ನಿರೀಕ್ಷೆ ಮಾಡುವುದನ್ನು ಸರಿಯಾಗಿ ಸದುಪಯೋಗಪಡಿಸಿಕೊಳ್ಳಿ. ಬಳಿಕ 14-15 ಅಷ್ಟೇನು ಉತ್ತಮ ಇಲ್ಲ. 14-15ರಲ್ಲಿ ಕಷ್ಟ ನಷ್ಟಗಳ ಸಾಧ್ಯತೆ, ಮನಸ್ಸಲ್ಲಿ ಅಶಾಂತಿ ಮೂಡುವಂಥ ಘಟನೆಗಳಾಗುವಂಥದ್ದು, ಅಥವಾ ಕೆಲವು ಸಣ್ಣ ಪುಟ್ಟ ಅಪಘಾತಗಳು ಅವಘಡಗಳಾಗುವಂಥದ್ದು, ಅಥವಾ ಏನಾದರೂ ದುಃಖದ ವಾರ್ತೆ, ಬೇಜಾರಾಗುವಂಥ ಘಟನೆಗಳು ಜರುಗುವಂಥ ಸಾಧ್ಯತೆ ಇರುತ್ತೆ. ಮಿತ್ರರ ಜೊತೆಗೆ ಬಂಧುಗಳ ಜೊತೆಗೆ ಮಾತಿನ ಚಕಮಕಿ ಆಗುವಂಥ ಸಾಧ್ಯತೆ ಇರುತ್ತೆ. 14-15ರಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು. ಆ ಬಳಿಕ 16-17 ಉತ್ತಮವಾದ ದಿನ. 16-17ರಲ್ಲಿ ಮನಸ್ಸಿಗೆ ನೆಮ್ಮದಿ, ಆರೋಗ್ಯ ಸುಧಾರಣೆ, ಅಂದುಕೊಂಡ ಕೆಲಸ ಕಾರ್ಯಗಳು ಬೇಗನೆ ಆಗುವಂಥದ್ದು, ದೂರ ಪ್ರಯಾಣ ಮಾಡುವಂಥ ಅವಕಾಶ, ಬೇರೆ ಬೇರೆ ಮೂಲಗಳಿಂದ ನಿಮಗೆ ಬರಬೇಕಾದ ಹಣ ನಿಮಗೆ ಬಂದು ಕೈ ಸೇರಲಿವೆ, ಅಥವಾ ದೀರ್ಘಕಾಲದಿಂದ ಪೆಂಡಿಂಗ್ ಇದ್ದ ಯಾವುದೇ ಬಿಲ್ ಇತ್ಯಾದಿಗಳು ನಿಮಗೆ ಈ ದಿನದ್ದು ಸ್ಯಾಂಕ್ಷನ್ ಆಗಿ ನಿಮಗೆ ಕೈಗೆ ಹಣ ಬರುವಂಥದ್ದು. ಏನು ಯಾರ್ಯಾರು ಈ ಭೂಮಿ ವ್ಯವಹಾರ ಮಾಡೋರು, ರಿಯಲ್ ಎಸ್ಟೇಟ್ ಮಾಡೋರು, ಕಾಂಟ್ರಾಕ್ಟ್ ಕೆಲಸ ಮಾಡೋರು, ಅವರಿಗೆ ಈ ದಿನ ಯಾವುದೋ ಒಂದು ಶುಭ ಘಟನೆಗಳಾಗುತ್ತೆ, ಅಥವಾ ಹೊಸ ಆರ್ಡರ್ಗಳು ಸಿಗುವಂಥ ಸಾಧ್ಯತೆ 16-17ರಲ್ಲಿ ಸಿಗುತ್ತೆ. ಆ ಬಳಿಕ 18-19 ಸಾಮಾನ್ಯ ದಿನ, ಅಷ್ಟೇನು ಉತ್ತಮವಾಗಿರೋದಿಲ್ಲ. ಈ ದಿನ ಸಣ್ಣ ಪುಟ್ಟ ಅನಾರೋಗ್ಯಗಳು, ಕಣ್ಣು, ಕಿವಿ, ಮೂಗು, ಗಂಟಲು ಅಥವಾ ಹಲ್ಲುಗಳಿಗೆ ಸಂಬಂಧಪಟ್ಟ ನೋವು ಅಥವಾ ತಲೆನೋವು, ಮೈಗ್ರೇನ್ ಇತ್ಯಾದಿಗಳು ಬರುವಂಥ ಸಾಧ್ಯತೆ ಇರುತ್ತೆ. ಆರೋಗ್ಯದ ಬಗ್ಗೆ ಸೂಕ್ತ ಕಾಳಜಿ ಬೇಕು. ಅದೇ ರೀತಿ ಹಣಕಾಸಿನ ಭದ್ರತೆ ಮಾಡಿಕೊಳ್ಳಿ. ಯಾವುದೇ ರೀತಿಯ ನಿಮಗೆ ನಷ್ಟಗಳಾಗುವಂಥ ಸಾಧ್ಯತೆ ಇರುತ್ತೆ, ಅಥವಾ ನಿಮ್ಮ ಒಂದು ಒಡವೆ ವಸ್ತು ಅಥವಾ ಮೊಬೈಲ್ ಇತ್ಯಾದಿಗಳು ನಷ್ಟ ಆಗ್ಬೋದು, ಕಳ್ಳತನ ಆಗ್ಬೋದು, ಅಥವಾ ಕಳೆದು ಹೋಗುವಂಥ ಸಾಧ್ಯತೆ ಇರುತ್ತೆ. ಆ ಬಗ್ಗೆ ಎಚ್ಚರಿಕೆ 18-19ರಂದು ಬೇಕಾಗುತ್ತೆ. ಆ ಬಳಿಕ 20-21 ನಿಮ್ಮ ಪಾಲಿಗೆ ಉತ್ತಮ ದಿನ. 20-21ರಲ್ಲಿ ಯಶಸ್ಸು, ಲಾಭ, ಕೀರ್ತಿಗಳಿವೆ, ಇಷ್ಟಾರ್ಥಗಳು ಸಿದ್ಧಿಯಾಗಲಿವೆ. ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಕೆಲವು ಪ್ರಶಸ್ತಿ, ಪುರಸ್ಕಾರ, ಬಹುಮಾನಗಳು ಬರ್ಬೋದು, ಅಥವಾ ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ಗೆ ಪ್ರಯತ್ನ ಮಾಡಿದ್ರೆ ಅಂಥವರಿಗೆ ಸ್ಕಾಲರ್ಶಿಪ್ನ ಒಂದು ಸ್ಯಾಂಕ್ಷನ್ ಆಗುವಂಥದ್ದಾಗಲಿ, ಅಥವಾ ಯುವಕರು, ಸಾಧಕರು ನಿಮಗೆ ಉದ್ಯೋಗಕ್ಕೆ ಪ್ರಯತ್ನ ಮಾಡೋರಿಗೆ ಉದ್ಯೋಗ ಸಿಗುವಂಥದ್ದು. ವಿಶೇಷವಾಗಿ ಕಂಪ್ಯೂಟರು, ಸಾಫ್ಟ್ವೇರು, ಹಾರ್ಡ್ವೇರ್ ಅಥವಾ ಎಲೆಕ್ಟ್ರಾನಿಕ್, ಟಿವಿ, ಸಿನಿಮಾ, ಮಾಧ್ಯಮ ರಂಗದಲ್ಲಿ ಪ್ರಯತ್ನ ಮಾಡೋರಿಗೆ ಹೊಸ ಅವಕಾಶಗಳು ಈ ದಿನ ಒದಗಿ ಬರ್ಬೋದು ಕುಂಭರಾಶಿಯವರಿಗೆ 20-21ರಲ್ಲಿ. ಆ ಬಳಿಕ 22-23 ಅಷ್ಟೇನು ಉತ್ತಮ ಇಲ್ಲ. 22-23ರಲ್ಲಿ ಕಲಾದ ವಾತಾವರಣ, ಮನೆಯಲ್ಲಿ ಗಂಡ ಹೆಂಡತಿಯರ ಮಧ್ಯೆ, ತಂದೆ ಮಕ್ಕಳ ಮಧ್ಯೆ ಅಥವಾ ಬಂಧುಗಳ ಜೊತೆಗೆ ವಾಗ್ವಾದ, ಕಲಹಗಳು ಬರ್ಬೋದಾಗಿದೆ. ಮಾತಿನ ಚಕಮಕಿ ಆಗುವಂಥದ್ದು, ಮನಸ್ಸಲ್ಲಿ ಸ್ವಲ್ಪ ಚಿಂತೆ ಮಾಡುವಂಥ ಘಟನೆಗಳು. ಈಗ ಮನೆಯಲ್ಲಿ ಹಿರಿಯರ ಜೊತೆಗೆ ನಿಮಗೆ ಏನಾದರೂ ಭಿನ್ನಾಭಿಪ್ರಾಯಗಳು ಬರುವಂಥದ್ದು, ಹಿರಿಯ ವ್ಯಕ್ತಿಗಳ ಜೊತೆಗೆ ನಿಮಗೆ ಅವರು ನಿಮ್ಮನ್ನು ವಿರೋಧಿಸುವಂಥದ್ದು ಘಟನೆಗಳು ಆಗ್ಬೋದು. ಹಾಗಾಗಿ 22-23 ಮಾತು ಮತ್ತು ನಡವಳಿಕೆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಗಮನಿಸಬೇಕಾಗತ್ತೆ. ಇನ್ನು 24, 20, 26 ಈ 3 ದಿನಗಳು ಸಹ ಅಷ್ಟೇನು ಉತ್ತಮವಾಗಿ ಕಂಡು ಬರ್ತಾಯಿಲ್ಲ. ಈ 3 ದಿನಗಳಲ್ಲಿ ಸಹ ನಿಮಗೆ ಒಂದು ಮಾತಿನ ಚಕಮಕಿ, ಸಣ್ಣ ಪುಟ್ಟ ಕಲಹಗಳು, ವಾಗ್ವಾದಗಳು ಆಗಲಿವೆ. ಜೊತೆಗೆ ನಿಮ್ಮದಲ್ಲದ ತಪ್ಪಿಗೆ ನಿಮ್ಮದ ಮೇಲೆ ಆರೋಪಗಳು ಬರೋದಾಗಲಿ, ನಿಮ್ಮನ್ನು ಅಪರಾಧಿ ಸ್ಥಾನದಲ್ಲಿರಿಸುವಂಥ ಘಟನೆಗಳು ಮನೆಯಲ್ಲೂ ಆಗ್ಬೋದು ಅಥವಾ ಉದ್ಯೋಗ ಸ್ಥಳದಲ್ಲೂ ಆಗ್ಬೋದು. ಹಾಗಾಗಿ ಮೇಲಾಧಿಕಾರಿಗಳ ಜೊತೆಗೆ, ಹಿರಿಯರ ಜೊತೆಗೆ ಸ್ವಲ್ಪ ನೀವು ಸಂಯಮದಿಂದ, ತಾಳ್ಮೆಯಿಂದ ನಡ್ಕೊಳ್ಬೇಕಾಗತ್ತೆ. ಜೊತೆಗೆ ನಿಮಗೆ ಒಂದು ಸಾರ್ವಜನಿಕ ಒಂದು ಸ್ಥಳದಲ್ಲಿ ಅವಮಾನಕರ ಘಟನೆ ಆಗ್ಬೋದು, ಅಂದರೆ ಪಬ್ಲಿಕ್ ಪ್ಲೇಸಲ್ಲಿ ಇನ್ಸಲ್ಟ್ ಆಗುವಂಥದ್ದು, ಅಂಥ ಘಟನೆಗಳು ಆಗ್ಬೋದು. ಹಾಗಾಗಿ ಅಂಥ ಒಂದು ವಿಚಾರದ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕು. ಅದೇ ರೀತಿ ಸರ್ಕಾರ ಇಲಾಖೆಯಿಂದ ಯಾವುದೇ ನೋಟಿಸ್ಗಳು, ಸರ್ಕಾರ ಇಲಾಖೆಯಿಂದ ಯಾವುದೇ ರೀತಿ ನಿಮಗೆ ಪೆನಾಲ್ಟಿ, ದಂಡನೆಗಳು, ಫೈನ್ಗಳು ಇತ್ಯಾದಿಗಳು ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಯಾವುದೇ ರೀತಿಯ ಕಾನೂನು ಉಲ್ಲಂಘಿಸುವಂಥ, ರೂಲ್ಸ್ ಬ್ರೇಕ್ ಮಾಡುವಂಥ ಕೆಲಸ ಕಾರ್ಯಗಳಿಗೆ ಕೈ ಹಾಕಬಾರ್ದು. ಆದರೂ ನಿಮಗೆ ಮುಳುವಾಗುವಂಥ ಸಾಧ್ಯತೆ ಇರುತ್ತೆ 24, 20, 26ರಲ್ಲಿ. ಆ ಬಳಿಕ 27, 28 ನಿಮ್ಮ ಪಾಲಿಗೆ ಶುಭ ದಿನ. 27, 28ರಲ್ಲಿ ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ, ವ್ಯಾಪಾರದಲ್ಲಿ ಮುನ್ನಡೆ, ಉದ್ಯೋಗದಲ್ಲಿ ಮುನ್ನಡೆ, ವಿದ್ಯಾರ್ಥಿಗಳಿಗೆ ಅಥವಾ ಸಾಧಕರಿಗೆ, ಯುವಕರಿಗೆ ಅನೇಕ ಶುಭ ಸಂದೇಶಗಳು ಬರುತ್ತದೆ. ಯಾವುದೇ ರೀತಿಯ ಪ್ರಯತ್ನಗಳಿಗೆ ಸಕ್ಸಸ್ ರೇಟ್, ಅಂದರೆ ಒಂದು ಯಶಸ್ಸಿನ ಒಂದು ಪರಿಣಾಮಗಳು ತುಂಬ ಜಾಸ್ತಿ ಆಗಿರುತ್ತೆ. ಹಾಗಾಗಿ ಮನೆಯಲ್ಲಿ ಸಹ ನೆಮ್ಮದಿ ವಾತಾವರಣ, ಆರೋಗ್ಯ ಸುಧಾರಣೆ ಮುಂತಾದ ಶುಭ ಫಲಗಳು 27, 28ರಲ್ಲಿ ಕಂಡುಬರುತ್ತೆ. ಇನ್ನು ಕೊನೆಯ 2 ದಿನಗಳು 29, 30 ಸೆಪ್ಟೆಂಬರ್ 29, 30 ಸಹ ನಿಮ್ಮ ಪಾಲಿಗೆ ಉತ್ತಮ ದಿನ. ಸುಖ, ಶಾಂತಿ, ನೆಮ್ಮದಿ ಕೊಡುವಂಥ ದಿನ. ಇಷ್ಟಾರ್ಥ ಸಿದ್ಧಿ, ಬಾಂಧವ್ಯ ವೃದ್ಧಿ, ಗಂಡ ಹೆಂಡತಿಯ ಮಧ್ಯೆ ಉತ್ತಮ ಬಾಂಧವ್ಯ ಮಾಡುವಂಥದ್ದು, ಆಕಸ್ಮಿಕ ಧನ ಲಾಭ ಆಗುವಂಥದ್ದು, ಶುಭ ಸಮಾರಂಭಗಳು ಪಾಲ್ಗೊಳ್ಳುವಂಥ ಅವಕಾಶ, ಅಥವಾ ದೂರ ಪ್ರಯಾಣ ಅಥವಾ ಯಾತ್ರೆ ಹೋಗುವಂಥ ಅವಕಾಶಗಳು ಬರುತ್ತವೆ. ಹಾಗಾಗಿ ಅನೇಕ ಶುಭ ಫಲಗಳು 29, 30ರಲ್ಲಿ ನಿರೀಕ್ಷೆ ಮಾಡಬಹುದಾಗಿದೆ ಕುಂಭರಾಶಿಯವರು. ಒಟ್ಟಿನಲ್ಲಿ ಕುಂಭರಾಶಿಗೆ ಈ ತಿಂಗಳಲ್ಲಿ ಮಧ್ಯೆ ಕೆಲವು ಉತ್ತಮ ಫಲಗಳು ಚಂದ್ರನ ಅನುಗ್ರಹದಿಂದ ಬರ್ತವೆ. ಮಧ್ಯೆ ಕೆಲವೊಮ್ಮೆ ಶುಕ್ರನ ಅನುಗ್ರಹದಿಂದ ಉತ್ತಮ ಫಲಗಳು ಬರ್ತವೆ. ತುಂಬ ಏರುಪೇರುಗಳು, ತುಂಬ ಒಂದು ಕಷ್ಟ ನಷ್ಟಗಳು, ಸಂಕಷ್ಟಗಳು ಇದ್ದರೂ ಮಧ್ಯೆ ಒಂದು ರಿಲೀಫ್ ಥರ, ಅಂದರೆ ತಾತ್ಕಾಲಿಕ ಪರಿಹಾರದ ಒಂದು ಮಾರ್ಗವನ್ನು ಶುಕ್ರ ಮತ್ತು ಚಂದ್ರ ನಿಮಗೆ ನೀಡ್ತಾ ಬರ್ತಾಯಿದ್ದಾರೆ. ಅದನ್ನು ನೀವು ಉತ್ತಮವಾದ ಭಾವನೆಯಿಂದ ಸದುಪಯೋಗಪಡಿಸಿಕೊಳ್ಳಿ. ಇನ್ನು ಈ ತಿಂಗಳಲ್ಲಿ ನಿರಂತರವಾಗಿ ಬಳಸುವ ಏಕೈಕ ಬಣ್ಣ ಅಂದರೆ ವೈಟ್ ಅಥವಾ ಬಿಳಿ ಬಣ್ಣ. ಕೇವಲ ಶುಕ್ರ ನಿಮಗೆ ತಿಂಗಳ ಪೂರ್ತಿ ಪೂರಕವಾಗಿರ್ತಾನೆ. ಹಾಗಾಗಿ ನಿರಂತರ ಕಂಟಿನ್ಯೂಸ್ ಆಗಿ ನೀವು ಬಳಸುವಂದರೆ ಆ ಒಂದು ವೈಟ್ ಅಥವಾ ಬಿಳಿ ಬಣ್ಣ ಮತ್ತು ಸಂಖ್ಯೆ 6 ತಿಂಗಳ ಪೂರ್ತಿ ಬಳಸ್ಕೊಳ್ಳೋದಾಗಿದೆ. ಅದೇ ರೀತಿ ಈ ಬುಧನ ಅನುಗ್ರಹ ನಿಮಗೆ ತಿಂಗಳ 23ರಿಂದ ಆರಂಭ ಆಗುತ್ತೆ. ಹಾಗಾಗಿ ಈ ತಿಂಗಳ 23ರಿಂದ ನೀವು ವಿಶೇಷವಾಗಿ ಗ್ರೀನ್ ಅಥವಾ ಹಸಿರು ಬಣ್ಣ ಜೊತೆಗೆ ಸಂಖ್ಯೆ 5 ನಂಬರ್ 5 ಬಳಸ್ಕೊಳ್ಬೋದು. ಜೊತೆಗೆ ಆಗಲೇ ಹೇಳಿದರೆ ಚಂದ್ರನ ಅನುಗ್ರಹ ಇರುವಂಥ ಡೇಟ್ಗಳು, ಚಂದ್ರನ ಇರುವಂಥ ಡೇಟ್ಗಳಲ್ಲಿ ನೀವು ಸ್ನೋ ಅಥವಾ ಹಿಮದ ಬಣ್ಣ ಜೊತೆಗೆ ಸಂಖ್ಯೆ 2 ನಂಬರ್ 2 ಚಂದ್ರನ ಅನುಗ್ರಹ ಇರುವಂಥ ಡೇಟ್ಗಳಲ್ಲಿ ನೀವು ಬಳಸ್ಕೊಳ್ಬೋದಾಗಿದೆ. ಸುಮಾರು 15 ದಿನಾಂಕಗಳಿಗೆ ಚಂದ್ರನ ಅನುಗ್ರಹ ಇರುವಂಥ ಡೇಟ್ಗಳು ಆಗಲೇ ಹೇಳಿದ್ದೇನೆ. ಇನ್ನು ನಿಮಗೆ
ಇರತಕ್ಕಂಥ ಇತರ 7 ಗ್ರಹಗಳ ವಿರುದ್ಧ, ಉದಾಹರಣೆಗೆ ರವಿ, ಕುಜ, ಗುರು, ಶನಿ, ರಾಹು, ಕೇತು ಜೊತೆಗೆ ತಾತ್ಕಾಲಿಕವಾಗಿ ಬುಧನ ಸಹ ನಮಗೆ ಕೆಲವೊಂದು ಹಂತದಲ್ಲಿ ಅದು ವಿರುದ್ಧವಾಗಿರ್ತದೆ. ಹಾಗಾಗಿ ಈ 7 ಗ್ರಹಗಳ ಒಂದು ವೈರುಧ್ಯವನ್ನು ಯಾವ ರೀತಿ ನೀವು ನಿಭಾಯಿಸಬೇಕು ಅಂತ, ಯಾವ ರೀತಿ ಎದುರಿಸಬೇಕು ಅನ್ನೋದ್ರೆ ಭಕ್ತಿ ಮಾರ್ಗ ಇದಕ್ಕೊಂದು ಏಕೈಕ ಮಾರ್ಗ. ಅದಕ್ಕೆ ನೀವು ನಿತ್ಯವೂ ನಿಮ್ಮ ಇಷ್ಟ ದೇವತೆ, ಕುಲದೇವತೆ, ಗ್ರಾಮದೇವತೆ ಭಕ್ತಿ ಮಾಡುವುದು, ಗಣೇಶನ ಮಂತ್ರ, ಗಣೇಶನ ಸ್ತುತಿ ಸ್ತೋತ್ರಗಳನ್ನು ಮಾಡುವುದು, ಈಶ್ವರ ಅಥವಾ ಶಿವನ ಭಕ್ತಿ ಮಾಡೋದ್ರಿಂದ ನಿಮಗೆ ಮನಸ್ಸಮಾಧಾನ ಆಗುತ್ತೆ ಅಥವಾ ತೊಂದರೆಗಳು ಸ್ವಲ್ಪ ಕಡಿಮೆ ಆಗುತ್ತೆ. ದೇವಿ ಅಥವಾ ಅಮ್ಮನವರು, ಯಾವುದೇ ರೀತಿಯ ದೇವಿ ಅಥವಾ ಅಮ್ಮನವರನ್ನು ಭಕ್ತಿ ಮಾಡೋದ್ರಿಂದ ನಿಮಗೆ ಮನಸ್ಸಮಾಧಾನವು, ಶಾಂತಿ, ಸುಖವು ಜೊತೆಗೊಳ್ಳುತ್ತೆ. ಜೊತೆಗೆ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಭಕ್ತಿ ಮಾಡೋದನ್ನು ಈ ಶತ್ರುಪೀಡೆ, ಶತ್ರುಕಾಟ ಇತ್ಯಾದಿಗಳು ನಿಮಗೆ ನಿವಾರಣೆ ಆಗುತ್ತೆ. ಹನುಮಾನ್ ಚಾಲಿಸ, ಹನುಮಾನ್ ಭಕ್ತಿ, ಆಂಜನೇಯ ಸ್ವಾಮಿಯ ಒಂದು ಸ್ತುತಿ ಸ್ತೋತ್ರಗಳನ್ನು ಪಠನೆ ಮಾಡೋದ್ರಿಂದ ನಿಮಗೆ ಆ ಶನಿ ಪೀಡೆ ಅಥವಾ ಶನಿ ಪೀಡೆಯಿಂದ ಆಗುವಂಥ ನಾನಾ ರೀತಿಯ ಸವಾಲುಗಳು, ಸಂಕಷ್ಟಗಳು ಶಮನ ಆಗುತ್ತೆ. ಹಾಗಾಗಿ ಈ ದೈವತಾ ಭಕ್ತಿಯನ್ನು ಮಾಡಿ ಅಥವಾ ನವಗ್ರಹಗಳ ಸ್ತೋತ್ರ, ನವಗ್ರಹಗಳ ಅನುಷ್ಠಾನ, ಶನಿ ಮಹಾತ್ಮರ ಸ್ತೋತ್ರ, ಶನಿ ಅಷ್ಟೋತ್ತರ, ಶನಿಗೆ ಸಂಬಂಧಪಟ್ಟ ಪೀಡಾ ಪರಿಹಾರ ಸ್ತೋತ್ರ ಇತ್ಯಾದಿಗಳನ್ನು ಪಠನೆ ಮಾಡ್ಬೋದಾಗಿದೆ. ಹಾಗಾಗಿ ದೇವತೆ ಮತ್ತು ನವಗ್ರಹಗಳ ಒಂದು ಅನುಗ್ರಹಕ್ಕಾಗಿ ನಿತ್ಯ ಪ್ರಾರ್ಥನೆಯನ್ನು ತಪ್ಪದೆ ಮಾಡೋದು ಒಳ್ಳೆಯ ಒಂದು ಅವಕಾಶ. ಹಾಗೆಯೇ ಈ ತಿಂಗಳಲ್ಲಿ ಬರುವಂಥ ಪಿತೃಪಕ್ಷ ಆರಂಭ ಆಗುತ್ತೆ. ಸೆಪ್ಟೆಂಬರ್ 18, 19 ಆರಂಭವಾಗುವಂತಹ ಈ ಪಿತೃಪಕ್ಷದ ಕಾಲದಲ್ಲಿ ನಿಮ್ಮ ಕುಲಾಚಾರ ಅಥವಾ ಹಿರಿಯರು ಅನುಸರಿಸಿ ಬಂದಂತಹ ಪದ್ಧತಿಯಂತೆ ಪಿತೃಗಳಿಗೆ ಗೌರವವನ್ನು ಸಲ್ಲಿಸಿ, ವಂದನೆಯನ್ನು ಸಲ್ಲಿಸಿ, ಪಿತೃಗಳಿಗೆ ಎಡೆ ಹಿಡಿದಾಗಲಿ ಅಥವಾ ಪಿಂಡ ತರ್ಪಣೆಗಳನ್ನು ಹಿಡುಕೊಳ್ಳೋದಾಗಲಿ ಅಥವಾ ನಿಮ್ಮ ಒಂದು ಹಿರಿಯರು ಅನುಸರಿಸಿ ಬಂದಂಥ ಪಿತೃಗಳಿಗೆ ವಂದನೆ ಸಲ್ಲಿಸುವಂಥ ಕ್ರಮವನ್ನು ಮಾಡಿಕೊಳ್ಳಿ. ಪಿತೃಗಳಿಗೆ ಗೌರವವನ್ನು ಸಲ್ಲಿಸಿ ಅವರ ಪ್ರೀತಿಗೆ ಪಾತ್ರರಾಗಿ. ಯಾಕಂದರೆ ಶನಿ ಮಹಾರಾಜರ ಒಂದು 7.5 ಶನಿ ಅಥವಾ 7.5 ಇರುವಂಥವರು ಆ ಪಿತೃಗಳ ಒಂದು ಶಾಪ ಅವರಿಗೆ ಬೇಗ ಒಂದು ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಪಿತೃಗಳ ಒಂದು ದೃಷ್ಟಿಗೆ ಅಥವಾ ಪಿತೃಗಳ ಒಂದು ಶಾಪಕ್ಕೆ ಗುರಿಯಾಗಿ ಆಗಬೇಡಿ. ಯಾರೂ ಭಯ ಆತಂಕ ಪಡಬೇಕಾಗಿಲ್ಲ. ನಿಮ್ಮ ಒಂದು ಕುಲದಲ್ಲಿ ಅಥವಾ ನಿಮ್ಮ ಒಂದು ಆಚಾರದಲ್ಲಿ ಯಾವುದೇ ರೀತಿಯ ಪಿತೃಗಳಿಗೆ ಮಾಡುವಂಥ ಪದ್ಧತಿ ಇಲ್ಲದವರು ಯಾವುದೇ ಚಿಂತೆ ಭಯ ಪಡಬೇಕಾಗಿಲ್ಲ. ನೀವು ವಿಶೇಷವಾಗಿ ಪಿತೃಗಳನ್ನು ಒಂದು ಅವರ ಜ್ಞಾಪಕ ಇದ್ದರೆ, ಯಾರ್ಯಾರು ಗತಿಸಿದವರು ನಿಮ್ಮ ಕುಟುಂಬದಲ್ಲೋ ನಿಮ್ಮ ಒಂದು ಆಪ್ತರಲ್ಲೋ ಅಥವಾ ನಿಮ್ಮ ಒಂದು ಫ್ಯಾಮಿಲಿ ಇರ್ತಾರೋ ಅವರೊಂದು ನೆನಪು ಮಾಡಿಕೊಂಡು ಅಲ್ಲಿ ನೀವು ದೇವರ ನಾಮಸ್ಮರಣೆ ಮಾಡಿ. ಉದಾಹರಣೆಗೆ ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ ಅವರ ನಾಮಸ್ಮರಣೆ ಜೊತೆಗೆ ನಾರಾಯಣ ಸ್ಮರಣೆ ಮಾಡಿ ಅವರಿಗೆ ಸದ್ಗತಿಗಾಗಿ ಪ್ರಾರ್ಥಿಸಿ ಅಥವಾ ಅವರ ಒಂದು ಆಶೀರ್ವಾದಕ್ಕೆ ಪ್ರಾರ್ಥಿಸ್ಬೋದು. ಅಥವಾ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಎಂಬ ಶಿವನ ಮಂತ್ರ ಹೇಳಿ ಆ ಪಿತೃಗಳ ಒಂದು ಸದ್ಗತಿಗಾಗಿ ಅಥವಾ ಪಿತೃಗಳ ಆಶೀರ್ವಾದಕ್ಕಾಗಿ ದೇವತಾ ಪ್ರಾರ್ಥನೆ ಮಾಡಿ ಅದನ್ನು ಸಹ ಸಾಕಾಗುತ್ತೆ. ಹಾಗಾಗಿ ನಿಮ್ಮ ಒಂದು ಪದ್ಧತಿ ಅನುಸಾರ ಪಿತೃಗಳ ಒಂದು ಸ್ಮರಣೆ ಮಾಡುತ್ತಾ ಅವರಿಗೆ ಗೌರವವನ್ನು ಸಲ್ಲಿಸಿ ಪಿತೃಗಳ ಆಶೀರ್ವಾದನ ಪಡೆದುಕೊಳ್ಳಿ. ಹಾಗಾಗಿ ದೇವತಾ ಆರಾಧನೆ, ನವಗ್ರಹ ಆರಾಧನೆ, ಪಿತೃಗಳ ಒಂದು ಆರಾಧನೆಯಿಂದ ನೀವು ಈ ತಿಂಗಳಲ್ಲಿ ಯಶಸ್ಸು, ಕೀರ್ತಿ, ಜಯಲಾಭವನ್ನು ಪಡೆದುಕೊಳ್ಳಿ. ಸೆಪ್ಟೆಂಬರ್ ತಿಂಗಳು ನಿಮಗೆಲ್ಲವೂ ಶುಭದಾಯಕವಾಗಲಿ. ನಿಮ್ಮೆಲ್ಲರ ನಿರಂತರ ಪ್ರೋತ್ಸಾಹಕ್ಕೆ ಮತ್ತೊಮ್ಮೆ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಸರ್ವೇಶಾನಾಂ ಸನ್ಮಂಗಳಾನಿ ಭವಂತು.